ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ RJ ಸುನಿಲ್. ಸದ್ಯಕ್ಕೆ ಇವತ್ತು ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ ನಡೀತಾ ಇದೆ ಜಾನಪದ ಕಲೆಗಳ ತವರೂರು ಚಾಮರಾಜನಗರದಲ್ಲಿ. ಬನ್ನಿ, ಇಲ್ಲಿನ ಮತದಾರ ಬಂಧುಗಳ ಒಂದು ಅಭಿಪ್ರಾಯನ, ಅವರ ಒಲವು ಯಾವ ಪಕ್ಷದ ಕಡೆ ಇದೆ, ಯಾವ ಅಭ್ಯರ್ಥಿಗಳಿದೆ ಅಂತ ತಿಳ್ಕೋಣ. ಲೆಟ್ಸ್ ಗೋ. ಸದ್ಯಕ್ಕೆ ದೊಡ್ಡ ಅಂಗಡಿ ಬೀದಿ ರೋಡ್ಗೆ ನಾನು ಬರ್ತಾ ಇದ್ದೀನಿ. ಇಲ್ಲಿ ತಾವನ್ನೆಲ್ಲ ನೋಡ್ಬೋದು, ಸಾಕಷ್ಟು ಅಂಗಡಿಗಳು, ತರಕಾರಿ ಅಂಗಡಿಗಳು, ಗಾಡಿ ವ್ಯಾಪಾರಿಗಳು ಕಾಣಿಸ್ತಾರೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಂದ ಸುನಿಲ್ ಬೋಸ್ ಅವರಿದ್ದಾರೆ, ಬಿಜೆಪಿಯಿಂದ ಬಾಲರಾಜ್ ಇದ್ದಾರೆ. ಯಾರು ಗೆಲ್ತಾರೆ ಸಲ ನಿಮ್ಮ ಪ್ರಕಾರ? ಅದೇನು ಹೇಳಕ್ಕಾಗಲ್ಲ ಸರ್, ಜನರ ಅಭಿಪ್ರಾಯ ಅದು. ನೀವು ಜನ ಅಲ್ವಾ? ಅದು ಜನಗಳ ಅಭಿಪ್ರಾಯ. ಈಗ ನಾವು ಯಾರಿಗೆ ಹಾಕ್ತೀವಿ ಅಂತ ನಮ್ಮ ಡಿಪೆಂಡು. ಜನ ಕೆಲವರು ಅಭಿಮಾನಿಗಳು ಇರ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈ ಪಕ್ಷ ಅಂತ ಬಂತು ಅಂದ್ರೆ ಯಾವ ಪಕ್ಷ ಬರ್ತದೆ ನಗರದಲ್ಲಿ? ನಗರದಲ್ಲಿ ಕಾಂಗ್ರೆಸ್ ಬರ್ತಾ ಇರೋದು. ಕಾಂಗ್ರೆಸ್. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಸರ್, ನನ್ನ ಪ್ರಕಾರವಾಗ ಬಿಜೆಪಿನೇ ಬರಬೇಕು. ತುಂಬ ಇಷ್ಟ. ಯಾಕೆ ಸರ್, ಬಿಜೆಪಿಲಿ ಎಲ್ಲಾ ತರ ಸೌಲಭ್ಯನೂ ಇದೆ, ಎಲ್ಲಾ ತರನು ಅನುಕೂಲ. ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಂತಾರೆ, ಈಗ ಬಸ್ ಫ್ರೀ ಬಿಟ್ಟಿದೀವಿ ಅಂತಾರೆ. ಹೆಣ್ಮಕ್ಳು ಅವ್ರು ಬಿಟ್ಟಿರೋದೆಲ್ಲ ಮೋಸ. ಮೋಸನ ಯಾಕೆ ಗೊತ್ತಾ? ಹೆಣ್ಮಕ್ಳು ಫ್ರೀ ಬಿಟ್ರ ಆಯ್ತಾ, ಗಂಡ್ ಮಕ್ಳಿಗೆ ಏನು ಕೊಟ್ಟಿಲ್ವಲ್ಲ ಅವರು. ಅದು ನಿಮ್ಮ ಪಾಯಿಂಟ್. ಇವರು ಲೇಡೀಸ್ ಫ್ರೀ ಮಾಡೋದ್ರ ಬದಲು ಸ್ಕೂಲ್ ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಫ್ರೀ ಮಾಡಿದ್ರೆ ಚೇವಪ್ಪ ಹಳ್ಳಿ ಊರಿಂದೆಲ್ಲ ಬಂದು ಇಲ್ಲಿ ಸ್ಕೂಲ್ ಓದಕ್ಕೆ ಬರ್ತಾರೆ, ಅವ್ರು ಕೊಡ್ಬೇಕಾಯ್ತಾನೆ ಫ್ರೀನ. ಬಿಜೆಪಿಯಿಂದ ಬಾಲರಾಜ್ ಅವ್ರು ನಿಂತಾರೆ, ಯಾರು ಗೆಲ್ಲಿಸ್ತೀರಾ? ಬಾಲರಾಜ್ ಹೊಸಲ್ಲಿ ಬಿಜೆಪಿ ಬಂದಿತ್ತು ಅಂದ್ಬಿಟ್ಟು ಮತ್ತೆ ಬಿಜೆಪಿ ಅಂತಲ್ಲ, ಈ ಬಾರಿನೂ ಬಿಜೆಪಿ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವ್ರು ಇರ್ಬೇಕು. ದೇಶ ಉಳಿವಿಗಾಗಿ ನರೇಂದ್ರ ಮೋದಿಜಿ ಅವ್ರನ್ನ ಬೆಂಬಲಿಸ್ತೀವಿ. ದೇಶ ರಕ್ಷಣೆ ಎಲ್ಲಕ್ಕೋಸ್ಕರ ಬಿಜೆಪಿ ಬೆಂಬಲಿಸ್ತೀವಿ. ಈ ಪುಕ್ಸಟ್ಟೆ ಭಾಗ್ಯಗಳಿಗೋಸ್ಕರ ಜನ ದಿಕ್ಕಾಪಲ್ ಮಾಡಿ, ಕೂಲಿ ಇಲ್ಲದಂಗೆ ಮಾಡಿ, ಜನಕ್ಕೆ ಸಮಸ್ಯೆ ಮಾಡಿ, ನಾವೆಲ್ಲರದು ನಮ್ಮ ಪುಕ್ಸಟ್ಟೆ ಭಾಗ್ಯಗಳು ಕೊಟ್ಟು ಜನಗಳನ್ನೆಲ್ಲ ಹಾಳು ಮಾಡ್ತಾ ಇರೋ ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ನಾವು ಬಿಜೆಪಿನ ಬೆಂಬಲಿಸ್ತೀವಿ. ಹೆಂಗಿದೆ ಎಲೆಕ್ಷನ್ ಈ ಸಲ? ಸರ್, ಎಲೆಕ್ಷನ್ ಹೆಂಗಪ್ಪ ಅಂತಂದ್ರೆ ಸರ್, ನಗರ ಬಾಲರಾಜ್ ಗೆಲ್ಬೇಕು. ಯಾಕಂದ್ರೆ ಸರ್ ಕೈಗಡೆ ಇರ್ತಾರೆ. ಎಸ್ ಸಿ ಮಾದೇಪುರ ಮಗನ ಹಿಡಿಯಕದ್ದು ಹಿಡಿಯಕ್ಕಾಗಲ್ಲ ಅವನ್ನ. ಬಾಲರಾಜ್ ಅವರು ನೋಡಿ ಮಧುರು ಇರ್ತಾರೆ, ಅದ್ರ ಕೊಳಗಲ್ಲಿ ಇರ್ತಾರೆ, ಫೋನ್ ಮಾಡಿ ಸಡನ್ ಆಗಿ ಇರ್ತಾರೆ ಅವರು. ಇವ್ರು ಮಾದೇಪುರನ ಹಿಡಿಯಕದ್ದು ಹೋಗ್ಬೇಕಾಯ್ತು ನರಸೀಪುರಕ್ಕೆ ಮನ ಹುಡುಕಣ ಅವ್ರು. ಕೈಗೆ ಸಿಗಲ್ಲ ಸರ್, ಅವರು ಗೆಲ್ಬೇಕು, ಬಾಲರಾಜ್ ಗೆಲ್ಬೇಕು. ನಮ್ಗೆ ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಸರಿ, ಬಿಜೆಪಿಯಿಂದಲೇ ಗೆಲ್ಸ್ಬೇಕಂತ ಇದೆ. ಯಾಕೆ? ಯಾಕಂದ್ರೆ ಅವರೇ ಸ್ವಲ್ಪ ಹೆಲ್ಪ್ ಮಾಡ್ತಾವ್ರೆ, ಇವ್ರು ಏನು ಮಾಡಿ ಸುಮ್ಮನೆ ಇದಾಗ್ಬಿಟ್ಟಿದೆ. ಇದೇನ್ ಸರ್ ಹಿಂಗನ್ಬಿಟ್ರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್? ಹೆಣ್ಮಕ್ಳು ಫ್ರೀ ಮಾಡೋರು ನಮ್ದು ಕಿತ್ತಾಕ್ತಾವ್ರೆ. ಜಾಸ್ತಿ ಮಾಡ್ರಿ ಅಯ್ಯೋ, ಕಾಂಗ್ರೆಸ್ ಅವರು ಒಂದು ಕಾರ್ಡ್ 60 ರೂಪಾಯಿ ಆಯ್ತು, 90 ರೂಪಾಯಿ ಕಲ್ ನನ್ ಮಕ್ಕ ಅದೇ 30 ರೂಪಾಯಿ ಅಲ್ಲಿ ಅವ್ರು ಕಳ್ಸಿರ ಬಸ್ ಸ್ಟ್ಯಾಂಡ್ ಬಸ್ ಕಳ್ಸಿ. ಕಷ್ಟ ಅರ್ಥ ಅಳ್ಬೇಡ, ಸಮಾಧಾನ ಮಾಡ್ಕೊಳ್ಳ, ಗಟ್ಟಿ ಮನ್ಸು ಮಾಡ್ಕೊಳ್ಳಿ. ಕಾಂಗ್ರೆಸ್ ಗೆಲ್ಲಿಸ್ತೀರಾ, ಬಿಜೆಪಿ ಗೆಲ್ಲಿಸ್ತೀರಾ? ಇವಾಗ್ಲ ಈ ಒಂದು ಆಟದಲ್ಲಿ ಬಿಜೆಪಿ ಗೆಲ್ಸ್ಬೇಕು ಅನ್ನೋ ನಮ್ಮ ಆಸಾದ. ಇವಾಗ ಮಾಡೋದ್ ನೋಡಿದ್ರೆ ಕಾಂಗ್ರೆಸ್ನೇ ಗೆಲ್ಸ್ಬೇಕು ಅಂತೀವಿ. ಏನು ಕಾಂಗ್ರೆಸ್ ಸಡನ್ ಆಗಿ ಏನ್ ಮಾಡಿದ್ರು? ಸಡನ್ನಾಗ ಅಂತಂದ್ರೆ ನಿಮ್ಗೆ ಕೊಡ್ತೀನಿ ಅಂತಾರೆ, ಒಬ್ರಿಗಿಲ್ಲ ಅಂತ. ಒಬ್ರಿಗೆ 2000 ರೂಪಾಯಿ ಮಾಡ್ಬಿಟ್ರು, OAPನೂ ಇಲ್ಲ ಮಾಡ್ಬಿಟ್ರು. ಬರೋದು 1000 ಬರ್ತಿತ್ತು, ಅದ್ನೂ ಇಲ್ಲ ಮಾಡಿದ್ರು. ಅವ್ರದ್ದು ಏನ್ ಮಾಡ್ತೀರಿ? ಕೊಡದೇ ಇದ್ರ ರಾಸನೇ ಬಂದಿಲ್ವಲ್ಲ. ಕಾಂಗ್ರೆಸ್ಗೆ ಏನ್ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೀರಾ? ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಅಂದರೆ ಇದು ಇಲ್ಲಿ ಬೇಸ್. ಯಾಕೆಂದರೆ ಇಲ್ಲಿ ಹಿಂದುಳಿದ ವರ್ಗ ಮತ್ತು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಇವರೆಲ್ಲ ಇರೋದ್ರಿಂದ ಅವರು ಸಾಮಾನ್ಯವಾಗಿ ಕಾಂಗ್ರೆಸ್ಗೆ ಅವರು ಓಟ್ ಹಾಕ್ತಾರೆ, ಬೇರೆದಕ್ಕೆ ಅವರು ಇಷ್ಟು ಇದು ಮಾಡಲ್ಲ. ಅವ್ರು ಬಿಟ್ಟು ಮಿಕ್ಕಿದವರು BJPಗೆ ಹಾಕ್ತಾರೆ. ಹಾಗಾಗಿ BJPದು ಅವ್ರದ್ದು ಇದ್ದೇ ಇರುತ್ತೆ, ಕಾಂಗ್ರೆಸ್ನವ್ರದ್ದು ಅವ್ರಿಗೆ ಅವ್ರ ಓಟು ಇರುತ್ತೆ. ಹಾಗಾಗಿ ಇಲ್ಲಿದು ಪ್ರೊಡಿಕ್ಷನ್ನು ಕಾಂಗ್ರೆಸ್ ಅಂತ ಇದೆ. ಚಾಮರಾಜನಗರ ಅಭಿವೃದ್ಧಿ ಬಂತು ಅಂತಂದ್ರೆ ಏನ್ ಹೇಳ್ತೀರಾ? ಲಾಸ್ಟ್ ಕಡೆ 5 ವರ್ಷದಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿಲ್ಲ, BJPನೇ ಮಾಡ್ಬೋದು. ಏನ್ ಹೇಳಿದ್ರು ಬಿಜೆಪಿನೇ, ಕಾಂಗ್ರೆಸ್ ಮಾತ್ರ ಹಾಕಲ್ಲ. ಯಾಕೆ? ಯಾವ ಕಾರಣಕ್ಕೆ ಹಾಕಲ್ಲ ಕಾಂಗ್ರೆಸ್ಗೆ ಅಂತ? BJPನೇ ಇಷ್ಟ. ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.